ಎಲ್ಲ ಹೆಂಗಿದ್ದೀರಾ? ಬನ್ನಿ ಹೋಗೋಣ. ಗುರು ಕೊನೆಗೂ ಬೋಟಿಗೆ ಬಂದ್ವಿ. ಗಂಗಾ ನದಿಲಿ ಸ್ನಾನ ಮಾಡ್ಬಿಟ್ಟು ಬಟ್ಟೆ ಇಲ್ಲೇ ಬಿಡ್ಬೋದಿತ್ತು. ಕಾಶಿ ದೇವಸ್ಥಾನ ಒಂದೇ ಅಲ್ಲ ಗುರು. ಇನ್ನೇನು ಗಂಗಾ ಆರತಿ ಶುರು ಆಗ್ತಿದೆ. ಗುಡ್ ಮಾರ್ನಿಂಗ್. ಎಲ್ಲ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಈಗ ಬೆಳಗಿನ ಜಾವ 4:15 ಬಸ್ ಬಂತು. ಇಲ್ಲಿ ರೂಮ್ ಮಾಡಿದೀವಿ. ಕಾಶಿಲಿದ್ದೀವಿ. ಆ್ಯಕ್ಚುಲಿ ಕಾಶಿಲಿದ್ದೀವಿ, ರೂಮ್ ಮಾಡಿದೀವಿ. ಈಗ ಫ್ರೆಶ್ ಅಪ್ ಎಲ್ಲ ಆಗಿದಾಯ್ತು. ಈಗ ತಿಂಡಿ ತಿನ್ಕೊಂಡು ಕಾಶಿಗೆ ಹೋಗೋಣ ಬನ್ನಿ. ಕಾಶಿಲಿದ್ದೀವಿ, ಮೈನ್ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಹೋಗ್ಬಿಟ್ಟು ಇವತ್ತು ನೈಟು ಇಲ್ಲೇ ಸ್ಟೇ, ಇದೇ ರೂಮಲ್ಲೇ ಸ್ಟೇ ಆಗೋದು. ಸೊ ಇವತ್ತು ಸಂಜೆ ಗಂಗಾ ಆರತಿ ನೋಡ್ಕೊಂಡು ನಿಮ್ಗೂ ತೋರಿಸ್ಬಿಟ್ಟು ನನ್ನ ಕಣ್ಣು ತಂಪಾಗಿ ಪಾವನ ಆಗಿ ನಿಮ್ಗೂ ಪಾವನ ಮಾಡಿಸ್ತೀನಿ. ಇಲ್ಲಿ ನೋಡಿ ಮೋಟಿ ಇದು, ಸರಿ. ಆಮೇಲೆ ಇದು ರೂಮ್ ನಂಬರ್ 310. ಇವೆರಡೇ ರೂಮ್ ಚೆನ್ನಾಗಿರೋದು, ಬಾಲ್ಕನಿ ಮತ್ತೆ ವಾಶ್ರೂಮ್ ಇರೋ ಅಂತ ರೂಮು. ಸರಿ ಬನ್ನಿ, ಈಗ ಹೋಗ್ಬಿಟ್ಟು ತಿನ್ನೋಣ. ನೋಡ್ರಿ ಎಲ್ಲ ಇಲ್ಲಿ ಚಿಲ್ ಮಾಡ್ತಿದ್ದಾರೆ ಕುತ್ಕೊಂಡು ಸೋಫಾ ಮೇಲೆ. ಹಾ ಅಣ್ಣ, ಹಾ ಊಟಕ್ಕೆ ಕರೀತವ್ರಂತೆ, ಅದಕ್ಕೆ ಅದೇ ಟಿಫನ್. ಕಿರಣ್ ಅವರು ನೋಡ್ರಿ, ಅವರು ನಮ್ಮನ್ನ ಎಲ್ಲಾ ಕಡೆ ಕರ್ಕೊಂಡು ಹೋಗಿ ಎಲ್ಲ ಗೈಡ್ ಕೊಟ್ಟು ಎಲ್ಲಾ ಕಡೆಗೂ ಮಾರ್ಗದರ್ಶಕರಾಗಿ ನಮ್ಮನ್ನ ಪ್ರವಾಸದಲ್ಲಿ ಏನು ತೊಂದರೆ ಇಲ್ಲ ಹಾಗೆ ಸೇಫ್ಟಿಯಾಗಿ ಕರ್ಕೊಂಡ್ ಬರ್ತಾವ್ರೆ. ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಯಾರು? ನಾನೇ ಅಂತ. ರಾಕಿ ಬಾಯ್. ಗುರು ಬನ್ನಿ, ಈಗ ಫಸ್ಟು ನಮ್ಮ ಹೊಟ್ಟೆ ನಾವು ನೋಡ್ಕೊಬಿಡೋಣ. ಹೊಟ್ಟೆ ಸಿಕ್ಕಾಪಟ್ಟೆ ಸಿಟ್ಟಿದೆ. ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡು ಆಮೇಲೆ ಹೋಗೋಣ. ಗುರು ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ನದಿ ಹತ್ರ ಹೋಗ್ತಾ ಇದೀವಿ. ನದಿ ಹತ್ರ ಹೋಗ್ಬಿಟ್ಟು ಆಲ್ರೆಡಿ ಸ್ನಾನ ಎಲ್ಲ ಆಗಿದೆ. ಒಂದು ಸ್ವಲ್ಪ ನೀರನ್ನ, ಗಂಗೆ ನೀರನ್ನ ತಲೆಗೆ ತುಂಬಿಸ್ಕೊಂಡು ತಿರ್ಗಾ ಅಲ್ಲಿಂದ ಬೋಟು ಆಟೋನು ನೋಡಬೇಕು. ಆಲ್ರೆಡಿ ಇಲ್ಲಿ ಒಂದು ಪ್ಯಾಕೇಜ್ ತೊಗೊಬಿಟ್ಟಿದ್ದೀವಿ. ತಲೆಗೆ 530 ಅಂತೆ ಇವತ್ತಿನ ಡೇ ಫುಲ್ ಪ್ಯಾಕೇಜು, ಇನ್ಕ್ಲೂಡಿಂಗ್ ಗೈಡು, ಆಟೋ, ಬೋಟು 2 ಸತಿ. ಇವಾಗ ದೇವಸ್ಥಾನ ಹತ್ರ ಹೋಗೋದು ಒಂದ್ಸತಿ, ತಿರ್ಗಾ ಸಂಜೆ ಗಂಗಾ ಆರತಿಗೆ ಒಂದ್ಸತಿ. ನೋಡೋಣ ಈ ಕಾಶಿನಲ್ಲಿ ಏನೇನಿದೆ ಎಲ್ಲ A to Z ತೋರಿಸೋದು ಅವ್ರ ಜವಾಬ್ದಾರಿಯಿಂದ ಒಪ್ಪಿಕೊಂಡು. ತಲೆಗೆ 530 ರೂಪಾಯಿ. ನಾವು ಜಾಸ್ತಿ ಜನ ಇರೋದ್ರಿಂದ ಅಷ್ಟು, ಬಟ್ ನೀವು ಇಂಡಿವಿಜುವಲಾಗಿ ಬನ್ನಿ, ನಿಮ್ಗೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಬನ್ನಿ ಹೋಗೋಣ ಈಗ. ಗುರು ಕೊನೆಗೂ ಬೋಟಿಗೆ ಬಂದ್ವಿ. ನೋಡ್ರಿ ಈ ಬೋಟ್ ಪೂರ್ತಿ ಜನ ಎಲ್ಲ ನಮ್ಮ ಬಸ್ಸಲ್ಲಿರೋ ಒಂದ್ ಬಸ್ ಜನ ಈ ಬೋಟಲ್ಲಿ ತುಂಬಿಸಿದ್ದಾರೆ. ಇಲ್ಲಿಂದ ಬೈ ಆಪ್ ಕಿಧರ್ ಜಾ ರಹೆ ಹೈ? ಹಾ, ಈಗ ಇಲ್ಲಿಂದ ಅಲ್ಲಿ ಸ್ನಾನ ಮಾಡಕ್ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಹಾ ಗುರು, ನಮ್ ಬೋಟ್ ಅಂತೂ ಈಗ ಸ್ಟಾರ್ಟ್ ಆಗಿದೆ. ಈಗ ಹೋಗ್ತಾ ಇದೀವಿ ಎಲ್ಲ, ನೋಡ್ರಿ. ಬನ್ನಿ ಹೋಗೋಣ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಬನ್ನಿ ಹೋಗೋಣ. ನೋಡ್ರಿ ಬೋಟ್ ಸೆಂಟ್ರಲ್ ಇಂಜಿನಿಗೆ ಬಿಟ್ಟವ್ರೆ. ಮೋಟ್ರು ಏನ್ ಕಾಣಿಸ್ತಿದೆ? ಇದು ಹ್ಯಾಂಡ್ಲು. ಮುಂಚೆ ಯಡಿಯೂರು ಲೇಕಲ್ಲಿ ಬೋಟಿಂಗ್ ಹೋಗಿದ್ದವ್ರಿಗೆಲ್ಲ ಗೊತ್ತಾಗುತ್ತೆ. ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇಲ್ವೋ ಗೊತ್ತಿಲ್ಲ, ಫುಲ್ಲು ಸೌಂಡು. ಬೈಟು ಹೋಗ್ತಿದ್ವಿ. ಅಲ್ಲಿ ನೋಡ್ರಿ, ಮೋದಿ ಹೊಸದಾಗಿ ಇನಾಗ್ರೇಷನ್ ಮಾಡಿ ಧೋನಿ ಅದು ಬೋಟು. ಮೋದಿ ಬಂದಿರೋದು, ಓಕೆನಾ ಗುರು? ಅಲ್ಲಿ ಬರ್ತಿರೋರು ಪೊಲೀಸ್ರಂತೆ. ನದಿಲಿ ಫುಲ್ ಸೇಫ್ಟಿಗೋಸ್ಕರ ಪೊಲೀಸ್ರನ್ನೆಲ್ಲ ಕರೆಸ್ಬಿಟ್ಟವ್ರೆ. ಬನ್ನಿ ಹೋಗೋಣ. ಅವ್ರು ಯಾವಾಗೂ ಇರ್ತಾರೆ ನೋಡಿ, ಇಲ್ಲಿ ಹೋಗ್ತಿದ್ದಲ್ಲ ಈ ಬೋಟು, ಇದು ಪೊಲೀಸ್ ಅವ್ರಂತೆ. ಯಾವಾಗ್ಲೂ ರೌಂಡ್ಸ್ ಆಗ್ತಾನೆ ಇರ್ತಾರೆ, ಓಕೆನಾ ಗುರು? ಮುಂಚೆ ಆದ್ರೆ ಇಲ್ಲಿ ಗಂಗಾ ನದಿಲಿ ಸ್ನಾನ ಮಾಡ್ಬಿಟ್ಟು ಬಟ್ಟೆ ಇಲ್ಲೇ ಬಿಡ್ಬೋದಿತ್ತು. ಬಟ್ ಇವಾಗ ಬಟ್ಟೆ ಬಿಟ್ರೆ ಪೊಲೀಸರು ಇಲ್ಲೇ ಹಾಕೊಂಡು ಹೋಯ್ತಾರೆ. ಗುರು ನಿಮಗೆ ನೋಡೋದಕ್ಕೆ ಕಾಶಿನಲ್ಲಿ ಬೇರೆ ಕಾಶಿ ದೇವಸ್ಥಾನ ಒಂದೇ ಅಲ್ಲ, ಕಾಶಿ ಶಿವನ ದೇವಸ್ಥಾನ ಒಂದೇ ಅಲ್ಲ, ಇಲ್ಲಿ ತುಳಸಿ ಮಾನಸ ಮಂದಿರ ಅಂತ ಬಂದಿದ್ದೀವಿ. ಸೊ ಬನ್ನಿ ಒಳಗಡೆ ಹೋಗೋಣ. ಫೋನ್ ಅಲೋ ಇದೆ ಅಂತ ನಮ್ಮ ಅದೃಷ್ಟಕ್ಕೆ. ಎಲ್ಲರೂ ಫೋನ್ ಒಳಗಡೆ ಅಲೋ ಇರಲಿಲ್ಲ. ಸೊ ಬನ್ನಿ, ಇವಾಗ ಒಳಗಡೆ ಫೋನ್ ಅಲೋ ಇದೆ. ಒಳಗಡೆ ದೇವ್ರನ್ನ ಎಲ್ಲ ತೋರಿಸ್ಕೊಂಡು ಬರೋಣ ನಿಮಗೆ. ನೋಡ್ರಿ ಇದೇ ದೇವಸ್ಥಾನ. ಏನು ನೋಡ್ತಾ ಇದ್ದೀರಾ? ಓಕೆ
ಇದೇ ದೇವಸ್ಥಾನ. ಬನ್ನಿ ಈಗ ಒಳಗಡೆ ಹೋಗೋಣ. ನಾರಾಯಣ ಸ್ವಾಮಿ ದೇವಸ್ಥಾನ ಹಾಗೂ ರಾಮನ ದೇವಸ್ಥಾನ ಮತ್ತು ಅಣ್ಣಮ್ಮ ತಾಯಿ ದೇವಸ್ಥಾನ ಇದೆ. 3 ದೇವರು ಒಂದೇ ಮಾಡಿಯಲ್ಲಿ ಕೂತಿರೋದು ಇಲ್ಲೇ ಕಾಶಿಯಲ್ಲೇ. ನೀವು ಎಲ್ಲ ಕಡೆ ನೋಡಿರ್ಬೇಕಂದ್ರೆ ಅಷ್ಟು ನಾರಾಯಣ ಸ್ವಾಮಿ, ರಾಮ ದೇವರು ಮತ್ತು ಅನ್ನಪೂರ್ಣಮ್ಮನ ಎಲ್ಲೂ ಒಂದೇ ಕಡೆ ನೋಡೋದಕ್ಕಾಗಲ್ಲ. ಬಟ್ ಕಾಶಿಗೆ ಬಂದರೆ ಕಾಶಿ ವಿಶ್ವನಾಥ ದೇವಸ್ಥಾನ ಒಂದೇ ಅಲ್ಲ, ಎಷ್ಟೊಂದು ಜಾಗಗಳಿದೆ, ಅದನ್ನು ನೋಡಿಕೊಂಡು ಹೋಗಬೇಕು. ಬನ್ನಿ, ನಿಮಗೆ ದೇವರನ್ನು ಸಹ ತೋರಿಸ್ಕೊಡ್ತೀನಿ. ಸರಿ, ಇಲ್ಲಿ 3 ದೇವರು ಇರೋದು ಕಾಶಿನಲ್ಲಿ ಈ ದೇವಸ್ಥಾನಕ್ಕೆ. ಇದು ತುಳಸಿ ಮಾನಸ ಮಂದಿರ ಅಂತ. ಈ ತುಳಸಿ ಮಾನಸ ಮಂದಿರದಲ್ಲಿ ಅನ್ನಪೂರ್ಣ, ರಾಮ ಹಾಗೂ ಸತ್ಯನಾರಾಯಣ ಸ್ವಾಮಿ ಇದ್ದಾರೆ. ಬನ್ನಿ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಏನೇನಿದೆ ನೋಡಿಕೊಂಡು ಬರೋಣ. ಸೊ ಮೇಲ್ಗಡೆ ಇಲ್ಲಿ ಗುರೂಜಿಗಳು, ಯಾರೋ ಗುರೂಜಿಗಳಿದ್ದಾರೆ. ಬನ್ನಿ ಹೋಗ್ಬಿಟ್ಟು ಅವ್ರ ಆಶೀರ್ವಾದ ತಗೊಂಡು ಬರೋಣ. ಸ್ಟ್ಯಾಚ್ಯೂನ ಅಥವಾ ನಿಜವಾದ ಗುರೂಜಿನ ಗೊತ್ತಾಗ್ತಾಯಿಲ್ಲ. ಹತ್ರ ಹೋದಾಗಲೇ ಗೊತ್ತಾಗೋದು. ದೂರದಿಂದ ಒಳ್ಳೆ ನಿಜವಾದ ಗುರೂಜಿ ಥರ ಕಾಣಿಸ್ತವ್ರೆ. ಟಿಕೆಟ್ 10 ರೂಪಾಯಿ ಅಂತೆ. ಸೊ ಬನ್ನಿ, ಟಿಕೆಟ್ ತೊಗೊಂಡು ಹೋಗೋಣ ಒಳಗಡೆ. ಕೊಟ್ಟರೆ ಇದೊಂದು CD ಕೊಡ್ತಾರೆ, ಟಿಕೆಟ್, ಎಂಟ್ರಿ ಟಿಕೆಟು. ಬನ್ನಿ ಹೋಗೋಣ, ಈಗ ಒಳಗಡೆ ಹೋಗೋಣ. ನೋಡೋದ್ರಲ್ಲ, ಇಲ್ಲಿ ಈ ಥರ ಚೆಕಿಂಗ್ ಇರುತ್ತೆ. ಚೆಕಿಂಗ್ ಮುಗಿಸ್ಕೊಂಡು ಒಳಗಡೆ ಬರ್ತಿದ್ದಂಗೆ ನೋಡಿ, ಗೊಂಬೆ ಆಟ ಅಂತಿದ್ದೀವಿ. ಮುಂಚೆ ಹಳ್ಳಿ ಕಡೆ ಬಂದ್ಬಿಟ್ಟು ಆಡಿಸ್ತಿದ್ರು. ಬಟ್ ಇವಾಗೆಲ್ಲ ಆ ಥರ ಇಲ್ಲ. ಒಂದು ಮಿಷಿನ್ ಸೆಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಬನ್ನಿ, ಹಂಗೆ ಹೋಗ್ತಿದೆ. ಇಲ್ಲಿ ಎಲ್ಲ ಇದೆ, ಎಲ್ಲ ಸ್ಟೋರಿ ಇದೆ. ಬನ್ನಿ ನೋಡೋಣ, ನಿಮಗೂ ತೋರಿಸ್ತೀನಿ. ಇದು ಏನಪ್ಪಾ ಅಂತಂದ್ರೆ, ಸೀತಾಮಾತೆನ ರಾವಣ ಅಪಹರಣ ಮಾಡ್ಕೊಂಡು ಹೋಗ್ಬೇಕಾದ್ರೆ ಜಟಾಯು ಪಕ್ಷಿ ಬಂದ್ಬಿಟ್ಟು ತಡೆಯುತ್ತೆ. ಆ ಸಮಯದಲ್ಲಿ ರಾವಣ ಜಟಾಯು ಪಕ್ಷಿಯಲ್ಲೂ ಒಂದು ರೆಕ್ಕೆನ ಕಟ್ ಮಾಡಿದಾಗ ಅದು ಕೆಳಗೆ ಬಿದ್ದು ರಾಮ ಲಕ್ಷ್ಮಣ ಬರೋರ್ಗು ಅದ್ರ ಜೀವನ ಗಟ್ಟಿಗೆ ಇಟ್ಕೊಂಡು ಕಾಯ್ದಿರುತ್ತೆ. ಆಮೇಲೆ ರಾಮ ಲಕ್ಷ್ಮಣ ಬಂದಮೇಲೆ ಅವ್ರಿಗೆ ಹೇಳುತ್ತೆ, ಈ ಥರ ರಾವಣ ಅಂತ ಒಬ್ಬ ರಾಕ್ಷಸ ಬಂದು ಸೀತಾಮಾತೆನ ಕರ್ಕೊಂಡು ಹೋದ ಅಂತ. ಅವು ಹೋಗಿ ದಿಕ್ಕನ್ನು ಸಹ ಹೇಳುತ್ತೆ. ನೋಡ್ರಿ, ಆ ಕ್ಷಣನ ಇಲ್ಲೇ ಇರೋದು. ಮೇಲ್ಗಡೆ ಇರೋದು ಫಸ್ಟ್ ಬಂದ್ಬಿಟ್ಟು ಬಾಲಿ ಮತ್ತು ಸುಗ್ರೀವನ ಯುದ್ಧ. ಅದು ಹಂಗೆ ಇಲ್ಲಿ ಕೆಳಗಡೆ ಬಂದೆ ಸೀತಾದೇವಿ ಮತ್ತು ಜಟಾಯು ಪಕ್ಷಿ, ರಾವಣ ಮತ್ತು ಜಟಾಯು ಪಕ್ಷಿದು ಆಕಾಶದಲ್ಲಿ ಯುದ್ಧ ಮಾಡ್ತಾ ಇರೋದು. ಜಟಾಯು ಪಕ್ಷಿ ರೆಕ್ಕೆ ಕತ್ತರಿಸಿರೋ ಸಂದರ್ಭ ಅದು. ಈ ಕೆಳಗಡೆ ನೀವು ನೋಡಿದ್ರೆ ಕಾಣಿಸ್ತೀವಿ. ಕೆಳಗಡೆ ನೀವು ನೋಡಿದ್ರೆ ರಾಮ ಲಕ್ಷ್ಮಣ ಜಟಾಯು ಹೇಳ್ತಿರೋದು. ಜಟಾಯು ಹೇಳ್ತಾ ಇರೋದು ರಾಮ ಲಕ್ಷ್ಮಣರಿಗೆ ಏನಾಯ್ತು ಏನು ಅಂತ. ಸೀತಾದೇವಿ ಅಗ್ನಿ ಪರೀಕ್ಷಾ ಅಂದೇ ಇದೆ. ಒಂದೊಂದು ಕಡೆನೂ ರಾಮ ಲಕ್ಷ್ಮಣ ಮತ್ತು ಸೀತಾಮಾತೆ ಅಗ್ನಿಗುಣ ಪರೀಕ್ಷೆ, ಮತ್ತು ಕೃಷ್ಣನ ರಾಸಲೀಲೆ, ಮತ್ತು ಜಟಾಯುವಿನ ಕಥೆ, ಎಲ್ಲ ಕೃಷ್ಣ ಜಟಾಯು ರಾಮಾಯಣ ಎಲ್ಲದನ್ನು ಇಲ್ಲಿ ತೋರಿಸಿದ್ದಾರೆ. ಗುರು ಆಮೇಲೆ ನಾನು ಆಗ್ಲೇ ಹೇಳಿದ್ನಲ್ಲ, ಅಲ್ಲಿ ಯಾರೋ ಗುರೂಜಿ ಥರ ಕೂತಿದ್ದಾರೆ. ಅದೇನು ಸ್ಟ್ಯಾಚ್ಯೂನ ಅಥವಾ ಒರಿಜಿನಲ್ ಆಗಿ ಕೂತಿದ್ದಾರೆ ಅಂತ ನೋಡಿ. ಇದೇ ಅದು ಆ್ಯಕ್ಚುಲಿ ಇದು ಸ್ಟ್ಯಾಚ್ಯೂ ಇದು. ಬಟ್ ದೂರದಿಂದ ನೋಡೋದಕ್ಕೆ ಒಂದು ಸ್ವಲ್ಪ ರಿಯಲ್ ಥರ ಕಾಣಿಸ್ತೀನಿ. ನಾನು ಅಲ್ಲಿಂದ ಬರ್ತಿದ್ದೆ. ಅಲ್ಲಿಂದ ಬರ್ಬೇಕಾದ್ರೆ ನೋಡಿದೆ, ಒಳ್ಳೆ ರಿಯಲಾಗಿ ಯಾವುದೋ ಸ್ವಾಮೀಜಿ ಮಗುಗೆ ಬೂದಿ ಬಳ್ಕೊಂಡು ಕುತ್ಕೊಂಡಿರೋ ಥರ ಕಾಣ್ತಿದ್ರು. ಬಟ್ ಅದು ರಿಯಲ್ ಅಲ್ಲ, ಅದು ಒಂದು ಮೂರ್ತಿ. ತುಳಸಿ ಮಾನಸ್ ಮಂದಿರ. ಇಲ್ಲಿ ಬಂದರೆ ರಾಮಾಯಣ ಮತ್ತು ಕೃಷ್ಣಂದು, ಮತ್ತು ರಾಮಾಯಣ ಕೃಷ್ಣ ಅಂದು ಎಲ್ಲ ಸ್ಟೋರಿ ಹಿನ್ನೆಲೆ ಎಲ್ಲ ಇದೆ. ಸೊ ಬನ್ನಿ ಹೋಗೋಣ ಈಗ.
ಗುರು ಕೊನೆಗೂ ದರ್ಶನ ಎಲ್ಲ ಮುಗೀತು. ಈಗ ದೇವಸ್ಥಾನದಿಂದ ಹೊರಗಡೆ ಬಂದು ಈ ಸಂದಿಗೊಂದಿಲೆಲ್ಲ ಹೋಗ್ತಾ ಇದೀವಿ. ಈಗ ಇಲ್ಲಿಂದ ವಿಶಾಲಾಕ್ಷಿ ದೇವಸ್ಥಾನಕ್ಕೆ ಹೋಗ್ತೀವಿ. ಗುರು ಆಯ್ತು, ವಿಶಾಲಾಕ್ಷಿ ದೇವಸ್ಥಾನದ ದೇವಿ ದರ್ಶನ ಆಯ್ತು, ನಿಮ್ಗೂ ತೋರಿಸ್ದೆ. ಈಗ ಬನ್ನಿ, ನೆಕ್ಸ್ಟು ಗಂಗಾರತಿಗೆ ಹೋಗೋದು. ಬೋಟ್ ಎಲ್ಲ ಬುಕ್ ಆಗಿದೆ. ಈ ದೇವಸ್ಥಾನ ಮತ್ತೆ 1977ರಲ್ಲಿ ಮತ್ತೆ ನಿರ್ಮಾಣ ಮಾಡಿದ್ರಂತೆ. ಅದೇ ಈ ವಿಶಾಲಾಕ್ಷಿ ದೇವಸ್ಥಾನ. ಬನ್ನಿ. भाई हाँ करा 400 500 600 का है। मैं डालूंगा क्या सारी तुम बोलेगा तब ले जाओ सिस्टर के लिए गर्लफ्रेंड के लिए गर्लफ्रेंड भी नहीं है, सिस्टर भी नहीं है, मदर मैं है। हाँ माँ जी है, माँ जी है। ले जाओ माँ जी को 2 फुल लाकर फुल हो गया। हाँ वो तो होएगा। हाँ कोई बात ठीक है भाई, थैंक यू। ಶ್ಯೂರ್ ಶ್ಯೂರ್. ನೋಡಿದ್ರಲ್ಲ, ವಿಡಿಯೋ ಮಾಡ್ತಾರೆ, ನೋಡ್ಬಿಟ್ಟು ಕರೆದ್ಬಿಟ್ಟು ಬನ್ನಿ ಇಲ್ಲೂ ತಗೊಳ್ಳಿ ಅಂತ ಅಂದ್ರು. ಸರಿ ಗುರು, ಕೊನೆಗೂ ಗಂಗಾ ಆರತಿ ನೋಡೋದಿಕ್ಕೆ ಬೋಟಲ್ಲಿ ಹೋಗ್ತಾ ಇದೀವಿ. ನೋಡಿ ಬೋಟ್ ರೆಡಿ ಇದೆ. ಸೊ ಬನ್ನಿ ಹೋಗೋಣ. ಈಗ ನೋಡ್ರಿ, ಇದೆ ನಮ್ಮ ಬೋಟು, ಬೆಳಗ್ಗೆ ಹೋಗಿದ್ ಬೋಟೆ. ಸೊ ಬನ್ನಿ ಹೋಗೋಣ ಗಂಗಾ ಆರತಿ ನೋಡಕ್ಕೆ. ಗುರು ಈಗ ಹೊರಟಿದೀವಿ ಗಂಗಾ ಆರತಿಗೆ. ನೋಡ್ರಿ ಬೋಟ್ ಆಲೆ ಮೂವ್ ಆಗ್ತಿದೆ, ಎಲ್ಲ ತುಂಬಿಟ್ಟಿದ್ದಾರೆ. ಸೊ ನೋಡ್ರಿ, ಅಲ್ಲಿ ಎಲ್ಲ ನೀರಿನಲ್ಲಿ ಆರತಿನ ತೆಲ್ಬಿಡ್ತಾರೆ. ಅದೆಲ್ಲ ಮೇಯ್ನು. ಆ್ಯಕ್ಚುಲಿ ಘಾಟ್ಗಳಿಗೆ ಹೋಗ್ತೀವಿ. ಘಾಟ್ಗಳಿಗೆ ಹೋಗ್ಬಿಟ್ಟು ಘಾಟನ್ನು ನಿಮ್ಗೆ ಎಲ್ರಿಗೂ ಗೊತ್ತಿರೋಂಗೆ ಸತ್ತಿರೋನ್ನ ತಂದ್ಬಿಟ್ಟು ಸುಡೋ ಅಂಥ ಜಾಗ. ಅದಾದ ನಂತರ ಗಂಗಾ ಆರತಿ. ಓಕೆನಾ? ನೋಡ್ರಿ, ಎಲ್ಲ ಬೋಟ್ಗಳು ಈಗ ಗಂಗಾ ಆರತಿ ಕಡೆನೇ ಹೋಗ್ತಿರೋದು. ಹೋಗೋಣ ಬನ್ನಿ ನಾವು. ಗುರು ಇನ್ನೇನು ಗಂಗಾ ಆರತಿ ಶುರು ಆಗ್ತಿದೆ. ಕುತ್ಕೊಳ್ರಿ, ಇಲ್ಲೇ ಕಾಣಿಸ್ಬೇಕು, ಕುತ್ಕೊಳ್ರಿ. ಗುರು ಇನ್ನೇನು ಗಂಗಾ ಆರತಿ ಶುರು ಆಗ್ತಿದೆ ನೋಡ್ರಿ. ಅಲ್ಲೇ ಎಲ್ಲ ಜೈ ಶ್ರೀರಾಮ್. ಗುರು ಇನ್ನೇನು ಗಂಗಾ ಆರತಿ ಶುರು ಆಯಿತು. ಅಲ್ಲಿ ನೋಡ್ಬೋದು, ಎಲ್ರಿಗೂ ಮಂಗಳಾರತಿ ಕೊಡ್ತಿದ್ದಾರೆ. ಸೊ ಅಲ್ಲಿ ಮೇಲ್ಗಡೆ ಎಲ್ಲ ಬಂದು ಗಂಗಾ ಆರತಿ ಮಾಡ್ತಾರೆ. ನೋಡಿ ಗಂಗಾ ಆರತಿ ಶುರು ಆಗ್ತಿದೆ. ನೋಡಿ ಸ್ನೇಹಿತರೆ, ಅಲ್ಲೆಲ್ಲ ಗಂಗಾ ಆರತಿ ಶುರು ಆಗ್ತಿದೆ. ಈಗ ಮೊದಲು ಪೂಜೆ ಮಾಡ್ತಿದ್ರೆ, ಪೂಜೆ ಆದ ನಂತರ ಅಸಲಿ ಗಂಗಾ ಆರತಿ ಶುರು ಆಗುತ್ತೆ. ನೋಡ್ರಿ, ಇಲ್ಲಿ ಎಲ್ಲ ಬೋಟ್ಗೂ ಮಂಗಳಾರತಿ ತರ್ತಿದ್ದಾರೆ. ಸೊ ಇದಾದ ನಂತರ ಅಲ್ಲಿ ಗಂಗಾರತಿ ಶುರು ಆಗುತ್ತೆ. ಗುರು ಇಲ್ಲಿ ಮಂಗಳಾರತಿ ಬಂತು. ಸೊ ಮಂಗಳಾರತಿ ತಗೊಳ್ಳೋಣ. ಹಲೋ ಮಂಗಳಾರತಿ ತಗೊಂಡಾಯ್ತು. ಬನ್ನಿ ನೋಡಿದ್ರಲ್ಲ, ನಿಮ್ಗೆ ಎಲ್ರಿಗೂ ಗಂಗಾರತಿ ತೋರ್ತಾ ಇತ್ತು. ಈಗ ಘಾಟ್ ಕಡೆ ಹೋಗ್ತಾ ಇರೋದು. ಇದು ಪಾವನ್ ಘಾಟ್ ಅಂತ, ಪಾಂಡೆ ಘಾಟ್, ಹರಿಶ್ಚಂದ್ರ ಘಾಟು, ಇದು ರಾಜ ಘಾಟ್ ಅಂತ. ನಾರದ ಘಾಟ್ ಇದು, ಅದು ಶನೇಶ್ವರ ಘಾಟು. ಇದು ಕೇದಾರ್ ಘಾಟ್ ಅಂತ ಕಾಣಿಸ್ತಿದೆಯಲ್ಲ, ಅದು ಸತ್ಯ ಹರಿಶ್ಚಂದ್ರ ಘಾಟು, ಅದು ಸತ್ಯ ಹರಿಶ್ಚಂದ್ರನ್ ಘಾಟು. ಬೋಲೋ ಹರಿಶ್ಚಂದ್ರ ಮಹಾರಾಜ್ ಗೆ, ಲೋಹಿತಾಶ್ಗೆ. ಈಗೇನ್ ನೋಡ್ತಾ ಇದ್ದೀರಾ, ಇದೆಲ್ಲ ಮುಂಚೆ ಕಾಡು. ಆನಂದ ಅನ್ನೋ ಒಂದು ಕಾಡು ಹೆಸರು ಇದು. ಅದಾದ್ಮೇಲೆ ಬನಾರಸ್ ಅಂತ ಹೆಸರು ಬಂತು, ಆಮೇಲೆ ವಾರಣಾಸಿ, ಆಮೇಲೆ ಈಗ ಬಂದಿರೋದೇ ಇದು ಕಾಶಿ.
ಹುಷಾರಕ್ಕ. ನೋಡಿದ್ರಲ್ಲ ಗಂಗಾ ಆರತಿ ಎಲ್ಲ ಮುಗೀತು. ಈಗ ಎಲ್ಲ ಘಾಟ್ಗಳನ್ನೂ ಸುತ್ತಾಕೋ ಬಂದ್ವಿ. ಒಟ್ಟು 84 ಘಾಟ್ ಇದೆ ಅಂತೆ. ಸೊ ಎಲ್ಲ ನೋಡಿದಾಯ್ತು. ಇವ್ರೇನು ಆರೆನ್ಗೆ ಹುಟ್ಟಿರೋ ಥರ ಬರೀ ಆರೆನ್ನ ಹೊಡ್ಕೊಂಡು ಅಡ್ಡಾಡ್ತಾರೆ. ಬರೀ ಆರೆಂಜ್ ಸೌಂಡು. ಈ ಕಾಶಿಗೆ ಬಂದರೆ ನೀವು ಸೈಲೆಂಟ್ ಅನ್ನೋದೇ ನೋಡೋಕ್ಕಾಗಲ್ಲ. ಅಯ್ಯೋ ಬರೀ ಆರೆಂಜ್ ಸೌಂಡು. ಬನಾರಸ್ ಸೀರೆ, ಬನಾರಸಲ್ಲಿ ಸೀರೆಗಳು ಕಮ್ಮಿ ಅಂತ ಹೇಳ್ತಾರೆ. ಇವು ಗುರು ಆಗ್ಲೇ ಕೇಳಿದೆ ಯಾವುದೋ ಒಂದು ಸೀರೆ ಅಂಗಡಿಲಿ ರೇಷ್ಮೆ ಸೀರೆ 350 ಅಂದ್ಬಿಟ್ಟ. ಅನ್ಕೊಂಡೆ ಇವನು ಯಾರೋ ಸರಿಯಾಗಿ ಟೋಪಿ ಹಾಕಕ್ಕೆ ಬರ್ತವನೆ ಅಂತ. ಸರಿ ನಮಸ್ಕಾರ ಗುರು ಅಂತ ಅಂದ್ಬಿಟ್ಟು ಬಂದೆ. ಏನು ಗುರು ಇಷ್ಟೊಂದು ಜನ? ಎಲ್ಲ ಹುಷಾರಾಗಿ ನಡೀರಿ. ಹಾಂ ಸರಿ ಸ್ನೇಹಿತರೆ, ಈಗ ರೂಮಲ್ಲಿ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತೆ ಬರ್ತೀನಿ. ಸರಿ ನೋಡಿ, ಬೆಳಗ್ಗೆಯಿಂದ ಒಂದು ಟೂರ್ ಪ್ಯಾಕೇಜ್ ಅಂತ ಮಾಡಿಕೊಂಡು ಬಂದ್ವು. ತಲೆಗೆ 530 ರೂಪಾಯಿ ಅಂತ ಎಲ್ಲ ಮಾತಾಡ್ಕೊಂಡು ಎಲ್ಲ ಒಪ್ಕೊಂಡು ಈಗ ಒಬ್ಬೊಬ್ರು ಅದು ಕಾಣಿಸ್ತಾ ಇಲ್ಲ ಇದು ಕಾಣಿಸ್ತಾ ಇಲ್ಲ ಅಂತ ಕೈ ಎತ್ತುತ್ತಾ ಇದ್ರು. ಎಲ್ಲನೂ ಹಿಡಿದು ಕೂಡಾಕಿ ದುಡ್ಡು ತಗೊಂಡು ಕೊಡೋ ಅಷ್ಟೊತ್ತಿಗೆ ಸಾಕಾಗೋಯ್ತಪ್ಪ. ಫಸ್ಟ್ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು. ಇನ್ನು ರೂಮ್ ಒಳಗೆ ಚಪ್ಪಲಿ ಬಿಡೋ ಥರ ಬಂದ್ಬೇಕು. ಎಲ್ಲ ದುಡ್ಡು ಕೊಡು ಅಂತ ಅವರು ದುಡಿತಾರೆ. ಲೇಟ್ ಆಗುತ್ತೆ, ಮನೆಗೂ ಹೋಗ್ಬೇಕಾಗುತ್ತೆ. ಸೊ ಅವ್ರದ್ದು ಏನು ತಪ್ಪಿಲ್ಲ. ಇಲ್ಲಿ ನಮ್ಮಲ್ಲೇ ಕೆಲವರು ಅಷ್ಟೇ ದುಡ್ಡು ಕೊಡೋಕ್ಕೆ ತಕರಾರು ಮಾಡಿದ್ರು. ಎಲ್ಲ ಸೆಟಲ್ ಆಯಿತು. ಫಸ್ಟು ನಾನು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಬೇಕು. ಬನ್ನಿ ಹೋಗೋಣ. ಸದ್ಯಕ್ಕೆ ಈಗ ಇಡ್ತೀನಿ ಫೋನ್.